ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು KSNDMC ಇಲಾಖೆಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮೇಲ್ಗಡೆ ಹಾಕಿರ್ತಕ್ಕಂಥ ಮಳೆ ಮಾಪನ ಯಂತ್ರ, ಅಂದರೆ ಟ್ರಿಲಿಮೆಟ್ರಿಕ್ ರೈನ್ ಗೇಜಸ್. ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿನಲ್ಲಿ KSNDMC ಇಲಾಖೆಯಿಂದ ಪ್ರಮುಖವಾಗಿ 2 ವೆಂಡರ್ ಕಂಪ್ನಿಗಳಿಂದ ರೈನ್ ಗೇಜ್ಗಳನ್ನು ಅಳವಡಿಸಲಾಗಿದೆ. ಒಂದು ಇಂಜಿನ್ ಕಂಪ್ನಿ, ಮತ್ತೊಂದು ಸ್ಫಟಿಕ ಕಂಪ್ನಿ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇಂಜಿನ್ ಕಂಪ್ನಿಯ ಟೆಲಿಮೆಟ್ರಿಕ್ ರೈನ್ ಗೇಜ್ ಆಗಿದೆ. ನಂತರ ಇನ್ನೊಂದು ಸ್ಫಟಿಕ ಕಂಪ್ನಿಯನ್ನು ನಾವು ನಿಮಗೆ ತದನಂತರದಲ್ಲಿ ತೋರಿಸ್ತೇವೆ. ಈಗ ಪ್ರಮುಖವಾಗಿ ಈ ಒಂದು ಟೆಲಿಮೆಟ್ರಿಕ್ ರೈನ್ ಗೇಜಲ್ಲಿ ನಾವು ಈ ಒಂದು ಕಲೆಕ್ಟಿಂಗ್ ಫನಲ್ ಅನ್ನೋ ಒಂದು ಭಾಗವನ್ನು ನೋಡ್ಬೋದು, ಮತ್ತು ಈ ಎನ್ಕ್ಲೋಜರ್ ಬಾಕ್ಸ್. ಮತ್ತು ಈ ಒಂದು ಟೆಲಿಮೆಟ್ರಿಕ್ ರೈನ್ ಗೇಜ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯುತ್ ಶಕ್ತಿಯನ್ನು ಒದಗಿಸಲಿಕ್ಕೆ ಈ ಸೋಲಾರ್ ಪವರ್ ಎನೇಬಲ್ಡ್ ಸೋಲಾರ್ ಪವರ್ ಪ್ಲೇಟನ್ನು ಒಂದು ಕೊಟ್ಟಿರ್ತೀವಿ ಇಲ್ಲಿ. ಮತ್ತು ಈ ಒಂದು ಏನು ಮಳೆಯ ದತ್ತಾಂಶವನ್ನು KSNDMCಗೆ ಕಳಿಸ್ಲಿಕ್ಕೆ ಥ್ರೂ GPS ಸಿಸ್ಟಮ್ ಮೂಲಕ ಇದು ಕಳಿಸುತ್ತೆ, GPS ಸಿಸ್ಟಮ್ ಮೂಲಕ. ಅದಕ್ಕೆ ಕಳಿಸ್ಲಿಕ್ಕೆ ಒಂದು ನಮಗೆ ಟ್ರಾನ್ಸ್ಮಿಟರ್ ಆ್ಯಂಟೆನಾ ಒಂದನ್ನು ಕೊಟ್ಟಿರ್ತೀವಿ. ಆ ಟ್ರಾನ್ಸ್ಮಿಟರ್ ಆ್ಯಂಟನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ಇಷ್ಟು ಪಾರ್ಟ್ಗಳು ಸಹ ಈ ಒಂದು ಮೌಂಟಿಂಗ್ ಕ್ಯಾಸ್ಟ್ ಇದೆಯಲ್ಲ, ಈಗ ಮೌಂಟಿಂಗ್ ಕ್ಯಾಸ್ಟ್ ಮೇಲೆ ಅಸೆಂಬಲ್ ಆಗಿರ್ತವೆ. ಯೂಶಲಿ ಈ ಥರ ಟೆಲಿಮೆಟ್ರಿಕ್ ರೈನ್ ಗೇಜ್ನ ನಾವು ಒಂದು ಯಾವುದೇ ಒಂದು ಅಡಚಣೆ ಇರತಕ್ಕಂತಹ ಒಂದು ಪ್ರದೇಶದ ಮೇಲೆ ಹಾಕಿರ್ತೀವಿ. ಅಂಥ ಪ್ರದೇಶ ಯಾವುದು ಅಂತಂದರೆ ಗ್ರಾಮ ಪಂಚಾಯತಿ ಬಿಲ್ಡಿಂಗು. ಈ ಒಂದು ಟೆಲಿಮೆಟ್ರಿಕ್ ರೈನ್ ಗೇಜ್ ಇರ್ತಕ್ಕಂತಹ ಜಾಗದಿಂದ ಈ ಹೈಟ್ನಲ್ಲಿ 3 ಮೀಟರ್ ರೇಡಿಯಸ್ನಲ್ಲಿ ಯಾವುದೇ ತರಹ ಡಿಸ್ಟರ್ಬೆನ್ಸಸ್ ಇರಬಾರ್ದು. ಯಾಕೆ ಅಂತಂತಂದರೆ ಮಳೆ ಬೀಳ್ತಕ್ಕಂಥ ನೀರು ಕಂಪ್ಲೀಟಾಗಿ ಈ ಒಂದು ಫನಲ್ ಒಳಗಡೆ ಕಲೆಕ್ಟ್ ಆಗಬೇಕಾಗುತ್ತೆ, ಬಿದ್ದು ಒಳಗಡೆ ಹೋಗಬೇಕಾಗುತ್ತೆ. ಇನ್ ಕೇಸ್ ಇದ್ರ ಸುತ್ತಮುತ್ತ ಮರಗಳಿದ್ದಾಗಿತ್ತು ಅಂತಂದರೆ, ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಗೋಡೆಗಳಿದ್ದಾದರೆ ಬೀಳ್ತಕ್ಕಂತಹ ನೀರು ಸರಿಯಾಗಿ ಹೋಗ್ಲಿಕ್ಕಾಗಲ್ಲ. ಯಾಕೆಂದರೆ ನೀವು ನೋಡ್ತೀರಾ, ಕೆಲವು ಬಾರಿ ಅಡ್ಡಮಳೆ ಅಂತ ಹೇಳ್ತೀವಿ, ಗಾಳಿ ಜೋಸ್ತಾ ಬೀಳ್ಬೇಕಾದ್ರೆ ಸ್ಲ್ಯಾಂಟಾಗಿ ಹೀಗೆ ಮಳೆ ನೀರು ಬೀಳ್ತಾ ಇರ್ತದೆ. ಸೊ ಆ ಥರ ಅಡಚಣೆಗಳು ಉಂಟಾಗಬಾರ್ದು ಅಂತ ಅಂದರೆ ಇಲ್ಲಿ ಸುತ್ತಮುತ್ತ ಯಾವುದೇ ತರಹ ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಅಬ್ಸ್ಟ್ರಕ್ಷನ್ಸ್ಗಳು ಇಲ್ಲಿ ಸುತ್ತಮುತ್ತ ಇರಬಾರ್ದು. ಈಗ ರೈಟ್ ನಾವು ನೋಡಿ, ಇಲ್ಲಿ ಸುತ್ತಮುತ್ತ ಯಾವುದೂ ಸಹ ಅಂದರೆ ಹತ್ತಿರದಲ್ಲಿ ಯಾವುದೂ ಸಹ ಮರಗಳಾಗಲಿ ಗೋಡೆಗಳಾಗಲಿ ಇರಲಿಲ್ಲ. ಗೋಡೆಗಳು ಇದ್ದರೂ ಸಹ ಇದಕ್ಕಿಂತ ಹೈಟಾಗಿರ್ತಂಥ ಗೋಡೆಗಳು ಹತ್ತಿರದಲ್ಲಿ ಇರಬಾರ್ದು. ಆ ಥರ ಒಂದು ಸೂಕ್ತವಾದ ಸ್ಥಳನ ನಾವು ಸೆಲೆಕ್ಟ್ ಮಾಡಿ ಟೆಲಿಮೆಟ್ರಿಕ್ ರೈನ್ ಗೇಜ್ನ ಹಾಕಿರ್ತೀವಿ. ಬಟ್ ಆದರೆ ತದನಂತರದಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ಏನು ಮಾಡ್ತಾರೆ ಅಂತಂದರೆ, ಪಕ್ಕ ಯಾವುದೋ ಮರ ಬೆಳ್ಕೊಂಡಿರ್ಬೋದು, ಅಥವಾ ಇನ್ಯಾವುದೋ ಒಂದು ಪರ್ಪಸ್ಗೋಸ್ಕರ ಗ್ರಾಮ ಪಂಚಾಯತಿಯವರು ಬಿಲ್ಡಿಂಗ್ ಕಟ್ಟಿರ್ಬೋದು, ಅಥವಾ ಕೆಲವು ಕಡೆ ಏನಾಗೋಗಿದೆ ಅಂದರೆ ಶೇಡೇ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ಏನೋ ಶೀಟ್ಸ್ಗಳೆಲ್ಲ ಹಾಕಿ. ಸೊ ಅಂಥ ಸ್ಥಳದಲ್ಲಿ ಏನಾಗುತ್ತೆ, ಬರ್ತಕ್ಕಂಥ ಮಳೆ ನೀರು ಸರಿ ಮೆಜರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂಥ ಸ್ಥಳಗಳನ್ನ ನೀವು ನೋಡಿ, ಅದು ಶಿಫ್ಟಿಂಗ್ ಮಾಡಬೇಕಾಗಿದೆಯೋ ಇಲ್ವೋ. ಕೇಸ್ ಶಿಫ್ಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತ ಸ್ಥಳ ಯಾವುದು ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಗ್ರಾಮ ಪಂಚಾಯತ್ ಸ್ಥಳ ಹೇಗಿರಬೇಕು ಅಂತ ಅಂದರೆ, ಅದು ಗೌರ್ನಮೆಂಟ್ ಜಾಗನೇ ಆಗಿರಬೇಕಾಗಿರುತ್ತೆ, ಮತ್ತು ಅಲ್ಲಿ ಒಂದು ಉತ್ತಮವಾದ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಜಾಗ ಆಗಿರಬೇಕಾಗಿರುತ್ತೆ. ಯಾಕೆಂದರೆ ಇದಕ್ಕೆ ಯಾವುದೇ ದನ ಕರುಗಳಾಗಿರಲಿ ಅಥವಾ ಯಾವುದೇ ಜನಸಾಮಾನ್ಯರು ಹಾನಿ ಮಾಡ್ತಕ್ಕಂತಹ ಸ್ಥಳದಿಂದ ಇದು ಹೊರಗಿರಬೇಕಾಗಿರ್ತದೆ. ಈಗ ಈ ಫಂಕ್ಷನಿಂಗ್ ಆಫ್ ದಿಸ್ ಟೆಲಿಮೆಟ್ರಿಕ್ ರೈನ್ ಗೇಜ್ನ ಹೇಗೆ ಆಗುತ್ತೆ ಅಂತ ನೋಡೋಣ ಬನ್ನಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಟೆಲಿಮೆಟ್ರಿಕ್ ರೈನ್ ಗೇಜ್ ಒಳಗಡೆ ಒಂದು ಫನಲ್ ಇರುತ್ತೆ. ಫನಲ್ ಒಳಗಡೆ ಒಂದು ಕಲೆಕ್ಟಿಂಗ್ ಟಿಪ್ಪಿಂಗ್ ಬಕೆಟ್ ಸಿಸ್ಟಮ್ ಇರುತ್ತೆ. ಮತ್ತು ಈ ಒಂದು ಡಾಟಾ ಲಾಗರ್ ಎನ್ಕ್ಲೋಜರ್ ಇರುತ್ತಲ್ಲ, ಈ ಎನ್ಕ್ಲೋಜರ್ ಒಳಗಡೆ ನಮಗೆ ಡಾಟಾ ಲಾಗರ್ ಇರುತ್ತೆ ಮತ್ತು ಬ್ಯಾಟ್ರಿ ಇರುತ್ತೆ. ಸೊ ಈಗ ನಮ್ಮ ಹತ್ರ ಇದ್ರ ಕೀ ಇಲ್ಲ ಇಂಜಿನ್ ಕಂಪ್ನಿದು. ಹಾಗಾಗಿ ನಿಮ್ಮನ್ನು ಸ್ಫಟಿಕ ಕಂಪ್ನಿಯ ಒಂದು ಸ್ಟೇಷನ್ನ ತೋರಿಸಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ನೋಡೋಣ ಸ್ಫಟಿಕ ಕಂಪ್ನಿ ಸ್ಟೇಷನ್ ಹೇಗಿದೆ ಅಂತ ನೋಡೋಣ. ಈಗ ಚಿತ್ರದಲ್ಲಿ ನೋಡ್ತಕ್ಕಂಥದ್ದು ನೀವು ಸ್ಫಟಿಕ ಕಂಪ್ನಿಯ ಟೆಲಿಮೆಟ್ರಿಕ್ ರೈನ್ ಗೇಜ್ ಆಗಿದೆ. ಇದರಲ್ಲೂ ಸಹ ಆ ಇಂಜಿನ್ ಕಂಪ್ನಿಯಲ್ಲಿ ಇರ್ತಕ್ಕಂತಹ ಒಂದು ಸೋಲಾರ್ ಪವರ್ ಪ್ಯಾನಲ್ ಮತ್ತು ಮೌಂಟಿಂಗ್ ಕ್ಯಾಸ್ಟ್, ಡಾಟಾ ಲಾಗರ್ ಎನ್ಕ್ಲೋಜರ್ ಮತ್ತು ಟ್ರಾನ್ಸ್ಮಿಟರ್ ಎಲ್ಲ ಕೂಡ ಇರುತ್ತೆ. ಬಟ್ ರೈಟ್ ನಾವು ಇದರಲ್ಲಿ ಇಲ್ಲ. ಯಾಕೆ ಅಂತಂದರೆ ಇದ್ರ ಪಕ್ಕನೇ ನಾವು ಒಂದು ವೆದರ್ ಸ್ಟೇಷನ್ ಹಾಕ್ಕೊಂಡಿದ್ದೀವಿ. ವೆದರ್ ಸ್ಟೇಷನ್ ಹಾಕಿರೋದ್ರಿಂದ ಅದಕ್ಕೆ ಕ್ಲಬ್ ಮಾಡಿರೋದ್ರಿಂದ ರೈಟ್ ನಾವು ಇದಿಲ್ಲ. ಬಟ್ ನಿಮಗೆ ನಾನು ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕ್ಯಾಲಿಬ್ರೇಷನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ. ಸೊ ಇದ್ರ ಸುತ್ತ ಇದಿರುತ್ತಲ್ಲ ಫನಲ್, ಅದ್ರ ಸುತ್ತಮುತ್ತ ಈ ಸ್ಕ್ರೂಗಳಿರ್ತವೆ. ಆ ಸ್ಕ್ರೂಗಳನ್ನ ನೀವು ಓಪನ್ ಮಾಡಿ ತೆಗೆದ್ರೆ ಹೀಗೆ ಒಳಗಡೆ ಟಿಪ್ಪಿಂಗ್ ಬಕೆಟ್ ಸಿಸ್ಟಮ್ ಇರುತ್ತೆ. ನೋಡಿ, ಇದು ಟಿಪ್ಪಿಂಗ್ ಬಕೆಟ್ ಇದು. ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಚಿತ್ರದಲ್ಲಿ, ಇದು ಟಿಪ್ಪಿಂಗ್ ಬಕೆಟ್ ಅಂತ ಹೇಳ್ತೀವಿ ಇದನ್ನು.
ಇದನ್ನು ನೀವು ಟಿಪ್ಪಿಂಗ್ ಬಕೆಟ್ ಸಿಸ್ಟಮ್ನ ನೀವು ಆಪ್ರೇಟ್ ಸರಿಯಾಗಿ ಆಗ್ತಾಯಿದೆಯಿಲ್ಲ ಅಂತ ಚೆಕ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಆ ಡಾಟಾ ಲಾಗರ್ನಲ್ಲಿ ಕ್ಯಾಲಿಬ್ರೇಷನ್ ಮೋಡ್ಗೆ ಹಾಕಬೇಕಾಗುತ್ತೆ. ಕ್ಯಾಲಿಬ್ರೇಷನ್ ಮೋಡ್ ಹಾಕಬೇಕು ಅಂತಂದರೆ ನಿಮಗೆ ಡಾಟಾ ಲಾಗರ್ ಎನ್ಕ್ಲೋಜರ್ ಇರುತ್ತಲ್ಲ ಅದ್ರ ಕೀ ಇರಬೇಕಾಗುತ್ತೆ, ಹಾಗೂ ಟೆಕ್ನಿಷಿಯನ್ ಕೂಡ ನಿಮ್ಮ ಜೊತೆಗೆ ಇರಬೇಕಾಗುತ್ತದೆ. ಇಲ್ಲದೆ ನೀವೇನಾದರೂ ಇದು ಕ್ಯಾಲಿಬ್ರೇಷನ್ ಮಾಡಲು ಹೋದರೆ ಮಳೆ ಪ್ರಮಾಣ ತಪ್ಪಾಗಿ ತೋರಿಸಿದೆ ಅಂತ ಹೇಳಿ ನಮಗೆ ಎಂಟ್ರಿ ಆಗುತ್ತೆ. ಯಾಕೆಂದರೆ ಕ್ಯಾಲಿಬ್ರೇಷನ್ ಮೋಡ್ಗೆ ಹಾಕಿದ್ರೆ ನೀವು ಇಲ್ಲಿ ಟಿಪ್ ಮಾಡೋವಂಥದ್ದು ನಮಗೆ ಡಾಟಾ ಸರ್ವರ್ಗೆ ಈ ಇನ್ಸ್ಟ್ರೂಮೆಂಟ್ ಕಳಿಸಲ್ಲ. ಇನ್ ಕೇಸ್ ಕ್ಯಾಲಿಬ್ರೇಷನ್ ಮೋಡ್ಗೆ ಹಾಕ್ತೀನಿ ನೀವೇನು ಟಿಪ್ ಮಾಡಿದ್ರೆ ಮಳೆ ಬಿದ್ದಿದೆ ಇಲ್ಲಿ ಅಂತ ಹೇಳಿ ಒಂದು ತಪ್ಪು ಮಾಹಿತಿಯನ್ನು ನಮ್ಮ ಸರ್ವರ್ಗೆ ಈ ಇನ್ಸ್ಟ್ರೂಮೆಂಟ್ ಕಳಿಸುತ್ತೆ. ಸೊ ಆವಾಗ ನಾವೇನಾಗುತ್ತೆ, ಸ್ಟೇಷನ್ ತಪ್ಪಾಗಿದೆ, ವರ್ಕ್ ಆಗ್ತಾಯಿಲ್ಲ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ಅಥವಾ ಅದು ರೆಕ್ಟಿಫೈ ಮಾಡಬೇಕಾಗುತ್ತೆ ಅಂತ ಅಂದ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಟೆಕ್ನಿಷಿಯನ್ ಅನುಪಸ್ಥಿತಿಯಲ್ಲಿ ನೀವು ಈ ಫನಲ್ನ ಓಪನ್ ಮಾಡಬಾರ್ದು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಈಗ ರೈಟ್ ನಮ್ಮ ಸಿಬ್ಬಂದಿ ಇದನ್ನು ಕ್ಯಾಲಿಬ್ರೇಷನ್ ಮೋಡ್ಗೆ ಹಾಕಿದ್ದಾರೆ. ಈಗ ನಿಮಗೆ ಬನ್ನಿ ನೋಡೋಣ ಕ್ಯಾಲಿಬ್ರೇಷನ್ ಹೇಗೆ ಮಾಡೋಣ ಅಂತ. ಈ ಸ್ಫಟಿಕ ಕಂಪ್ನಿಯಲ್ಲಿ ಒಂದು ಕ್ಯಾಲಿಬ್ರೇಷನ್ ಮಾಡಬೇಕು ಅಂತಂದರೆ ನೀವು ಈ ಸಿರಂಜನ್ನ ತಗೊಂಡು ಇಂಜೆಕ್ಷನ್ ಮಾಡ್ತೀವಲ್ಲ, ಸಿರಂಜನ್ನ ತೊಗೊಂಡು 8.9 mm, ಐ ವಿಲ್ ರಿಪೀಟ್ 8.9 mm ನೀವು ಸಿರಂಜ್ನಲ್ಲಿ ತುಂಬಿಕೊಂಡು ಅದನ್ನು ಹೀಗೆ ಪೋರ್ ಮಾಡಿದ್ರೆ, ನಿಧಾನಕ್ಕೆ ಪೋರ್ ಮಾಡಿದ್ರೆ ನೋಡಿ ಇಲ್ಲಿ ಬಂದಿದ್ದ ನೀರು ಇಲ್ಲಿ ಟಿಪ್ಪಿಂಗ್ ಬಕೆಟ್ನಲ್ಲಿ ಕಲೆಕ್ಟ್ ಆಗಿ ಹೀಗೆ ಟಿಪ್ ಆಯಿತು. ಈಗ ಟಿಪ್ ಆದಂತಹ ನೀರು ಅಲ್ಲಿ ಡಾಟಾ ಲಾಗರ್ನಲ್ಲಿ ರೆಕಾರ್ಡ್ ಆಗುತ್ತೆ. ಏನಂತ ರೆಕಾರ್ಡ್ ಆಗಿರುತ್ತೆ ಅಂದರೆ 0.5 mm ರೈನ್ ಆಗಿದೆ ಅಂತ ಹೇಳಿ ಡಾಟಾ ಲಾಗರ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನು ನೀವು ಡಾಟಾ ಲಾಗರಲ್ಲಿ ನೋಡ್ಬೋದು ಕೂಡ. ನೋಡಿ, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ, ಇನ್ನೊಂದು ಸಲ ಟಿಪ್ ಮಾಡೋಣ. ಅದು ಕ್ಯಾಲಿಬ್ರೇಷನ್ ಮೋಡ್ಗೆ ಹಾಕಿರಲಿಲ್ಲ, ಹಾಗಾಗಿ ನೋಡಿ ಟಿಪ್ ಆಗಿದೆ. ಈಗ ಬಂದಿದೆಯಾ? ಓಕೆ, ಬಂದಿದೆ. ಈಗ ರೈಟ್ನೋ 2 ಸಲ ಟಿಪ್ ಆಗಿರೋದ್ರಿಂದ 1 mm ಅಂತಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಇದು ಕ್ಯಾಲಿಬ್ರೇಷನ್ ಮಾಡೋ ಮೆಥಡ್. ಫಾರ್ ಸ್ಫಟಿಕ ಕಂಪ್ನಿ ವಿ ಹ್ಯಾವ್ ಟು ಟೇಕ್ 8.9 mm ಆಫ್ ವಾಟರ್ ಫಾರ್ 1 ಟಿಪ್. ಸಿಮಿಲರ್ಲಿ ಫಾರ್ ಇಂಜಿನ್ ಕಂಪ್ನಿಗೆ ನಾವು 14 mm ಆಫ್ ವಾಟರ್ನ ತೊಗೋಬೇಕಾಗುತ್ತೆ. 1 ಟಿಪ್ಗೆ 14 mm ವಾಟರ್ನ ತೊಗೊಂಡ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಂಜಿನ್ ಕಂಪ್ನಿ, ಆ ಒಂದು ಸ್ಟೇಷನ್ 14 mm ಆಫ್ ವಾಟರ್ಗೆ ಒಂದು ಸಲ ಟಿಪ್ ಆಗುತ್ತೆ. ಸೊ ಹೀಗೆ ನೀವು ಕ್ಯಾಲಿಬ್ರೇಷನ್ನ ಮಾಡಬೇಕಾಗುತ್ತೆ. ಮತ್ತು ಈ ಕ್ಯಾಲಿಬ್ರೇಷನ್ ಏನಾರು ಸರಿಯಾಗಿಲ್ಲ ಅಂತ ಹೇಳಿದ್ರೆ, ಇನ್ ಕೇಸ್ ಅದು 8.9 mm ಟಿಪ್ ಆಗ್ತಾಯಿಲ್ಲ, ಜಾಸ್ತಿಗೆ ಟಿಪ್ ಆಗ್ತಾಯಿದೆ ಅಥವಾ ಕಮ್ಮಿಗೆ ಟಿಪ್ ಆಗ್ತಾಯಿದೆ, ಬೇಗ ಟಿಪ್ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಅಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ಗೆ ಹೇಳಿದ್ರೆ ಅವರು ಇಲ್ಲಿ ಸ್ಕ್ರೂ ಸಿಸ್ಟಮ್ನ ಯೂಸ್ ಮಾಡಿ ಅದನ್ನು ಸರಿ ಮಾಡ್ತಾರೆ. ಓಕೆ, ಮತ್ತು ಇನ್ನೊಂದು ಅಲ್ಲಿ ಬ್ಯಾಟ್ರಿದು ವೋಲ್ಟೇಜ್ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಇಷ್ಟೆಲ್ಲ ಆದ ನಂತರ ನೀವು ಆ ಸ್ಟೇಷನ್ ಸರಿಯಾಗಿದ್ದಿಲ್ಲ ಅಂತ ನೀವು ಟೆಕ್ನಿಷಿಯನ್ ಮೂಲಕ ಸರಿಯಾಗಿ ತಿಳ್ಕೊಂಡಾದಮೇಲೆ ನೀವು ಅಲ್ಲಿರೋ ಫಾರ್ಮ್ಯಾಟ್ನ ಫಿಲ್ ಮಾಡ್ಬೋದು. ಒಂದು ನಿಮಿಷ, ಇದು ಓಪನ್ ಮಾಡಿ. ನೀವು ಫಾರ್ಮ್ಯಾಟ್ ಹೇಗೆ ಫಿಲ್ ಮಾಡ್ಬೋದು ಅಂತ ಹೇಳ್ಕೊಂಡು ಹೋಗ್ತೀವಿ ನೋಡಿ. ಮೊದಲನೇದು ಜಿಲ್ಲೆ ಹೆಸರು ಗೊತ್ತಿರುತ್ತೆ, ತಾಲೂಕು, ಹೋಬಳಿ, ಗ್ರಾಮ ಪಂಚಾಯತ್, ಇವೆಲ್ಲ ನೀವು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಬಂದು TRG ID. TRG IDಗಳಿಗೆ ನಾವು ಪ್ರತಿಯೊಬ್ಬರು DDMP ಪ್ರೊಫೆಷನಲ್ಗೆ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಳೆ ಮಾಪನ ಯಂತ್ರಗಳು, ಅದರ TRG IDಗಳು ಮತ್ತು ಅದು ಯಾವ ಲೊಕೇಶನ್ ಮೇಲಿದೆ ಅದೆಲ್ಲನೂ ನಾವು ಕಳಿಸ್ಕೊಟ್ಟಿರ್ತೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಅಲ್ಲಿ TRG IDನ ಎಂಟ್ರಿ ಮಾಡಿ. ಮತ್ತು ಪ್ರಾಂಗಣದ ಹೆಸರು, ಅದು ಎಲ್ಲಿದೆ, ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಇದ್ದರೆ ಗ್ರಾಮ ಪಂಚಾಯತಿ ಅಂತ ಹಾಕಿ, ಅಥವಾ ಇನ್ಯಾವುದೋ ಸ್ಕೂಲ್ ಅಥವಾ ಶಿಶುವಾರದ ಮೇಲೆ ಅದು ಏನಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ಅಕ್ಷಾಂಶ ರೇಖಾಂಶ, ನಿಮಗೆ ಗೊತ್ತಿಲ್ಲ, GPS ಕ್ಯಾಮ್ರಾ ಯೂಸ್ ಮಾಡಿ ಅದನ್ನು ತೊಗೋಬೋದು ನೀವು. ಸ್ಥಳ ಪರಿಶೀಲನೆ ದಿನಾಂಕ, ಪರಿಶೀಲನೆ ಸಮಯ, ಪರಿಶೀಲನೆ ಅಧಿಕಾರಿ, ಇದೆಲ್ಲ ನೀವು ಮೆನ್ಷನ್ ಮಾಡ್ಬೋದು. ಮತ್ತು ವೆಂಡರ್ ಸಂಸ್ಥೆ ಕೂಡ ನಾವು DDMP ಪ್ರೊಫೆಷನಲ್ಗೆ ಕಳಿಸಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಸ್ದಲ್ಲಿ ಆ ವೆಂಡರ್ ಸಂಸ್ಥೆ ಇರುತ್ತೆ, ಆ TRG ID ಪಕ್ಕದಲ್ಲೇ ಇರುತ್ತೆ ವೆಂಡರ್ ಸಂಸ್ಥೆ. ಸ್ಫಟಿಕ ಆರ್ ಇಂಜನ್ ಅಂತ ಇರುತ್ತೆ, ಅದನ್ನು ನೋಡಿ ಮೆನ್ಷನ್ ಮಾಡಿ. ಕೇಂದ್ರಕ್ಕೆ ಸುಲಭ ಪ್ರವೇಶತೆ ಸಾಧ್ಯತೆ ಅಂದರೆ ನೀವು ಆ ಟೆಲಿಮೆಟ್ರಿಕ್ ರೈನ್ ಗೇಜ್ನ ಹಾಕಿದ್ದೀವಲ್ಲ, ಆ ಒಂದಷ್ಟು ಜಾಗದಲ್ಲಿ ಈಸಿಯಾಗಿ ನೀವು ರೀಚ್ ಮಾಡ್ಬೋದು. ಆ ಲ್ಯಾಡರ್ ವ್ಯವಸ್ಥೆ ಇದೆಯಾ ಅಥವಾ ಮೆಟ್ಟಿಲಿನ ವ್ಯವಸ್ಥೆ ಇದೆಯಾ, ಇದನ್ನು ನೋಡಿ ಅದು ಮೆನ್ಷನ್ ಮಾಡಿ. ಇನ್ನು ಕೆಲವು ಬಾರಿ ಏನಾಗುತ್ತೆ ಅಂದರೆ ಕೆಲವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ನಲ್ಲಿ ಇರುತ್ತಲ್ಲ, ಅಲ್ಲಿಗೆ ದೇ ಆರ್ ನಾಟ್ ರೀಚಬಲ್ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಅಂಥದಕ್ಕೆ ನೋಡಿ ಅದನ್ನು ಹಾಕಿ. ಮತ್ತು ಗಿಡ ಮರಗಳು ಅಡ್ಡಿಯಾಗಿದೆಯೇ, ನಾನು ಆವಾಗಲೇ ಹೇಳಿದಾಗೆ ಒಂದು ಟೆಲಿಮೆಟ್ರಿಕ್ ರೇಂಜ್ಗೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಅದ್ರಿಗೆ ಸುತ್ತಮುತ್ತ ಯಾವುದೇ ಅಡಚಣೆಗಳು ಇರಬಾರದು. ಮಳೆ ನೀರು, ಆ ಬಿದ್ದಂತಹ ಮಳೆ ನೀರು ಸಲೀಸಾಗಿ ಆ ಒಂದು ಫನೆಲ್ ಒಳಗಡೆ ಹೋಗಬೇಕು, ಅದಕ್ಕೆ ವ್ಯವಸ್ಥೆ ಇದೆಯೇ
ಇನ್ ಕೇಸ್ ಇಲ್ಲ ಅಂತಂದರೆ ಎಷ್ಟು ಅದು ಸುತ್ತಮುತ್ತ ಯಾವುದಾದ್ರು ಮರ ಗಿಡಗಳಿದೆಯಾ ಅಥವಾ ಬಿಲ್ಡಿಂಗ್ ಇದೆಯಾ ಇದ್ದರೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ, ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಪ್ರವಾಹ ನೀರು ನಿಲ್ಲುವ ಸಾಧ್ಯತೆ ಇರುವ ಪ್ರದೇಶವೇ, ಏಕೆಂದರೆ ಮಳೆ ಬಂದಾಗ ಫ್ಲಡ್ ಆದಂಥ ಪ್ರದೇಶದಲ್ಲಿ ಅಲ್ಲೇನಾದ್ರು ನೀರು ನಿಂತ್ಕೊಳ್ಳುತ್ತಾ ಅದನ್ನು ನೀವು ಚೆಕ್ ಮಾಡಿ. ಈಗ ರೈಟ್ ನಾವು ಈ ಜಾಗದಲ್ಲಿ ಸುತ್ತಮುತ್ತ ಮಳೆ ಬೀಳ್ತಕ್ಕಂಥ ನೀರು ಎಲ್ಲೂ ಬಂದು ಇಲ್ಲಿ ನಿಂತ್ಕೊಳ್ಳಲ್ಲ. ಸೊ ನಾನು ಇದನ್ನು ಬರಿಬೇಕಾದ್ರೆ ಇಲ್ಲಿ ಎಲ್ಲೂ ನೀರು ನಿಲ್ಲಲ್ಲ ಅಂತ ಹೇಳ್ತೀನಿ. ಹಾಗೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಏನಾದ್ರು ಮಳೆ ನೀರು ನಿಲ್ಲೋ ಹಾಗಿದ್ರೆ ಅದು ಹೇಗಿರುತ್ತೆ ಅದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟು ಟಿಪ್ಪಿಂಗ್ ಬಕೆಟ್ ಸ್ಥಿತಿ ಅಂತಂದರೆ ನೀವು ಟೆಕ್ನಿಷಿಯನ್ ಉಪಸ್ಥಿತಿಯಲ್ಲಿ ಈ ಟಿಪ್ಪಿಂಗ್ ಬಕೆಟ್ ಹೇಗಿದೆ, ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆಯಾ ಇಲ್ವಾ ಅದನ್ನು ನೋಡಿ ಮೆನ್ಷನ್ ಮಾಡ್ಬೋದು, ಕರೆಕ್ಟಾಗಿದೆಯಾ ಇಲ್ವಾ. ಫನಲ್ ಕಲೆಕ್ಟರ್ ಸ್ಥಿತಿ ಅಂದರೆ ಆವಾಗಲೇ ಹೇಳಿದ್ದೀನಲ್ಲ, ಇದೇ ಫನಲ್ ಕಲೆಕ್ಟರ್. ಇದು ಮೇಲ್ಗಡೆಯಿಂದ ರಿಮೂವ್ ಮಾಡಿದ್ವಲ್ಲ ಅದು ಫನಲ್ ಕಲೆಕ್ಟರ್. ಅದು ಹೇಗಿದೆ, ಕರೆಕ್ಟಾಗಿದೆಯಾ ಅಥವಾ ಡ್ಯಾಮೇಜ್ ಆಗಿದೆಯಾ, ಒಡೆದೋಗಿದೆಯಾ. ನೆಕ್ಸ್ಟ್ ಮೌಂಟಿಂಗ್ ಕ್ಯಾಸ್ಟ್ ಅಥವಾ ಮಾಸ್ಟ್ ಅಂತ ಹೇಳ್ತೀವಲ್ಲ ಅದು ಬನ್ನಿ. ಮೌಂಟಿಂಗ್ ಮಾಸ್ಟ್ ಅಂತಂದರೆ ಅದೇ ಕೆಳಗಡೆ ರಾಡ್ ಇದೆಯಲ್ಲ ಇದೇನಾದ್ರು ಬಿದ್ದೋಗಿದೆಯಾ ಅಥವಾ ಸ್ಟ್ರೈಟ್ ಆಗಿಲ್ವಾ, ಡೊಂಕಾಗಿದೆಯಾ ಅಥವಾ ತುಕ್ಕಿಡ್ದೋಗಿದೆಯಾ ಅದನ್ನೊಂದು ಮೆನ್ಷನ್ ಮಾಡಿ. ಮತ್ತು ರಕ್ಷಕ ಬೇಲಿ, ಯೂಶ್ವಲಿ ನಾವು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಹಾಕಿರ್ತಕ್ಕಂತಹ ಒಂದು ಮಳೆ ಮಾಪನ ಯಂತ್ರಗಳಿಗೆ ರಕ್ಷಕ ಬೇಲಿ ಇರುವುದಿಲ್ಲ. ಯಾಕೆಂದರೆ ಬಿಲ್ಡಿಂಗ್ ಮೇಲಿಂದ ಸಾಮಾನ್ಯವಾಗಿ ಯಾವುದೇ ಜನಗಳಾಗಲಿ ಸಾಮಾನ್ಯ ಜನರು ಮತ್ತು ದನ ಕರುಗಳು ಹೋಗಲಿಕ್ಕೆ ಚಾನ್ಸ್ ಇರೋಲ್ಲ. ಹಾಗಾಗಿ ಅಂಥ ಕಡೆ ರಕ್ಷಕ ಬೇಲಿ ಇರೋದಿಲ್ಲ. ಬಟ್ ಕೆಳಗಡೆ ಗ್ರೌಂಡ್ ಲೆವೆಲ್ಲೇ ಹರ್ತಿಕೆ ಹಾಕಿರ್ತಕ್ಕಂಥ ಸ್ಟೇಷನ್ಗಳಿಗೆ ಈ ಥರ ಸುತ್ತಮುತ್ತ ಫೆನ್ಸಿಂಗ್ ಇರುತ್ತೆ. ಸೊ ಅದನ್ನು ನೀವು ಫೆನ್ಸಿಂಗ್ ಹಾಕಿದ್ದೀವಿ ಅಂತ ಮೆನ್ಷನ್ ಮಾಡಿ, ಇಲ್ಲನ್ನೋದ್ರೆ ಇಲ್ಲ ಅಂತ ಹೇಳಿ. ತುಕ್ಕು ಹಾನಿ ಟ್ಯಾಂಪರಿಂಗ್ ಗುರುತುಗಳು, ಈ ನೋಡಿ ಮೌಂಟಿಂಗ್ ಕ್ಯಾಸ್ಟ್ನಾಗಲಿ ಅಥವಾ ಈ ಸೋಲಾರ್ ಪ್ಯಾನಲ್ಲಿ ಸಮ್ಟೈಮ್ಸ್ ತುಕ್ಕು ಹಿಡಿದಿರ್ತಕ್ಕಂಥ ಗುರುತುಗಳಿರ್ತವೆ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವು ಜಾಗ ತುಕ್ಕು ಹಿಡಿದಿದೆ. ಇಂಥದಕ್ಕೆ ಎಷ್ಟು ತುಕ್ಕು ಹಿಡಿದಿದೆ ಅಂತ ಇದ್ದರೆ ತುಕ್ಕು ಹಿಡಿದಿದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಮತ್ತು ಕಳ್ಳತನ, ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಿರ್ತಕ್ಕಂಥ ಪಾರ್ಟ್ಗಳು ಯಾವುದಾದ್ರು ಒಂದು ಕಳ್ಳತನ ಆಗಿದೆಯಾ, ಫನಲ್ ಆಗಿರ್ಬೋದು, ಸೋಲಾರ್ ಪ್ಯಾನಲ್ ಆಗಿರ್ಬೋದು, ಎಂಕ್ಲೋಜರ್ ಆಗಿರ್ಬೋದು, ಮೌಂಟಿಂಗ್ ಕ್ಯಾಸ್ಟ್ ಆಗಿರ್ಬೋದು, ಟ್ರಾನ್ಸ್ಮಿಟರ್ ಆಗಿರ್ಬೋದು. ಇಲ್ಲ ಕೆಲವು ಟೈಮ್ ಏನಾಗಿರುತ್ತೆ, ಈ ಎಂಕ್ಲೋಜರ್ ಬಾಕ್ಸ್ ಇರುತ್ತಲ್ಲ ಆ ಎಂಕ್ಲೋಜರ್ ಬಾಕ್ಸ್ನ ಒಡೆದಾಕಿ ಒಳಗಡೆ ಇರ್ತಕ್ಕಂತಹ ಬ್ಯಾಟ್ರಿಗಳನ್ನ ಮತ್ತು ಡಾಟಾ ಲಾಗರ್ಗಳು ಥೆಫ್ಟ್ ಆಗಿರುತ್ತಹ ತುಂಬ ಉದಾಹರಣೆಗಳಿದ್ದಾವೆ. ಸೊ ಅಂಥದ್ದೇನಾದ್ರು ಇತ್ತು ಅಂದರೆ ಅದನ್ನು ಸಹ ನೋಡಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು TRGಗಳನ್ನು ಆಸ್ಪೆರ್ ಶಾಟ್ ಶೀಟ್ನಿಂದ ಮುಚ್ಚಲಾಗಿದೆ. ಅಂದರೆ ಈಗ ಗ್ರಾಮ ಪಂಚಾಯತಿಗಳ ಮೇಲೆ ಶೇಡಿಂಗೋಸ್ಕರ ಶೀಟ್ಗಳನ್ನ ಹಾಕ್ತಾಯಿದ್ದಾರೆ. ಸೊ ಹಂಗಾಗಿ ನಾವು ಹಾಕಿರೋ ಟೆಲಿಮೆಟ್ರಿಕ್ ರೇಂಜ್ ಗೇಜ್ ಮೇಲೆ ಶೀಟ್ ಹಾಕ್ತಾ ಇರೋದ್ರಿಂದ ಆ ಥರ ಏನಾದ್ರು ಮುಚ್ಚಲಾಗಿದೆಯೇ ಅದನ್ನು ನೋಡಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಫಲಕದ ಸ್ಥಿತಿ ಅದೇನು ಹೇಗಿದೆ, ವರ್ಕ್ ಆಗ್ತಾಯಿದೆಯಾ, ಒಡೆದೋಗಿದೆಯಾ, ಡ್ಯಾಮೇಜ್ ಆಗಿದೆಯಾ ಆ ಥರ ನೋಡಿ ಬರೀರಿ. ಮತ್ತು ಬ್ಯಾಟ್ರಿ ಸ್ಥಿತಿ ಪ್ರತಿಯೊಂದು ಸ್ಟೇಷನ್ಗೆ ಇಷ್ಟು ವೋಲ್ಟೇಜ್ ಅಂತ ಇರುತ್ತೆ, ಇಂಜಿನ್ಗೆ ಇಷ್ಟು ಮತ್ತು ಇದಕ್ಕೆ ಅಂತ ಅದನ್ನು ನೀವು ಟೆಕ್ನಿಷಿಯನ್ನ ಕೇಳಿ ವಿಚಾರಿಸಿ ಹೇಳಬೇಕಾಗುತ್ತೆ. ಟೆಕ್ನಿಷಿಯನ್ನು ಅದನ್ನು ಚೆಕ್ ಮಾಡಿ ಹೇಳ್ತಾರೆ. ಪರ್ಯಾಯ ವಿದ್ಯುತ್ ಲಭ್ಯತೆ ನಮ್ಮ ರೈಟ್ನೋ ಯಾವುದೇ ಒಂದು ಸ್ಟೇಷನ್ಗಳಿಗೂ ಸಹ ಪರ್ಯಾಯ ವಿದ್ಯುತ್ ನಾವು ಮಾಡಿಸಿಲ್ಲ. ಯಾಕೆಂದರೆ ಎಲ್ಲವೂ ಸಹ ಸ್ವಯಂಚಾಲಿತ ಟೆಲಿಮೆಟ್ರಿಕ್ ರೇಂಜ್ಗಳಾಗಿದ್ದಾವೆ, ಎಲ್ಲವೂ ಸೋಲಾರ್ ಪವರ್ಡ್ ಎನೇಬಲ್ಡ್ ಆಗಿದ್ದರಿಂದ ಪರ್ಯಾಯ ವಿದ್ಯುತ್ ವ್ಯವಸ್ಥೆ ಎಲ್ಲ ಸ್ಟೇಷನ್ಸ್ಗಳಿಗೂ ಇಲ್ಲ ಅಂತಲೇ ಇರುತ್ತೆ. ಸಿಮ್ KSNMC ಒದಗಿಸಿರೋದು ಅದು ಒಳಗಡೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ. ಕೆಲವು ಟೈಮ್ ಏನಾಗುತ್ತೆ, ಸಿಮ್ ಕಾರ್ಡ್ ಫೇಲ್ಯೂರ್ ಆಗ್ತವೆ, ನಮ್ಮ ಮೊಬೈಲ್ ಸಿಮ್ ಕಾರ್ಡ್ಗಳೇ ಫೇಲ್ಯೂರ್ ಆಗ್ತವೆ. ಹಾಗೆ ಅದನ್ನು ಟೆಕ್ನಿಷಿಯನ್ ಅದನ್ನು ಗುರುತಿಸಿ ಹೇಳ್ತಾರೆ. ಸೊ ಸಿಮ್ ಕಾರ್ಡ್ ಫೇಲ್ಯೂರ್ ಆಗಿದೆಯೋ ಇಲ್ವೋ ಅಂತ ಅದನ್ನು ಮೆನ್ಷನ್ ಮಾಡ್ಬೋದು. ನೆಟ್ವರ್ಕ್ ಸಿಗ್ನಲ್ನ ಶಕ್ತಿ ಅದನ್ನು ಸಹ ನಿಮಗೆ ಜೊತೆಲಿ ಬರ್ದಿರ್ತಕ್ಕಂಥ ಟೆಕ್ನಿಷಿಯನ್ಸ್ಗಳು ಹೇಳ್ತಾರೆ. ಇಂಜಿನ್ ಕಂಪ್ನಿಯಲ್ಲಾದರೆ ಸಿಗ್ನಲ್ ಸ್ಟ್ರೆಂತ್ ಎಸ್ ಆರ್ ನೋ ಅಂತ ಬರುತ್ತೆ. ಸ್ಫಟಿಕದಲ್ಲಾದರೆ ಇನ್ ಟರ್ಮ್ಸ್ ಆಫ್ ನ್ಯೂಮರಿಕಲ್ಸಲ್ಲಿ ಬರುತ್ತೆ. ಅದು ಟೆಕ್ನಿಷಿಯನ್ಸ್ ಇದ್ದರೆ ನಿಮ್ಮ ಜೊತೆ ಅದು ನೋಡಿ ಹೇಳ್ತಾರೆ ಅದನ್ನು. ಮತ್ತು TRG ಕಾರ್ಯನಿರ್ವಹಣೆ ಸರಿಯಾಗಿ ಆಗ್ತಾ ಇದೆಯಾ ಕಂಪ್ನಿಯವರಿಂದ, ಆಗ್ತಾ ಅಲ್ವಾ. ಯಾಕೆಂದರೆ ಡಾಟಾ ಗ್ಯಾಪ್ಸು, ಡಾಟಾ ನಾಟ್ ರಿಸೀವಿಂಗ್ ಏನಾದ್ರು ಇತ್ತು ಅಂತಂದರೆ ಸ್ಟೇಷನ್ಸ್ ನಿರ್ವಹಣೆ ಸರಿಯಾಗಿ ಆಗಿರಲಿಕ್ಕಿಲ್ಲ. ಅಂಥ ಟೈಮಲ್ಲಿ ಅದನ್ನು ಹಾಗೆ ಮೆನ್ಷನ್ ಮಾಡಿ. ಕೊನೆಯ ಡೇಟಾ ಪ್ರಸಾರಣ ದಿನಾಂಕ ಇದನ್ನು ಸಹ ಟೆಕ್ನಿಷಿಯನ್ ಹೇಳ್ತಾರೆ, ಅವ್ರನ್ನ ಕೇಳ್ಕೊಂಡು ಹೇಳಬೇಕಾಗುತ್ತೆ. ಡೇಟಾ ಪ್ರಸರಣವಾದಿ ಫಾರ್ ಎವರಿ 15 ಮಿನಿಟ್ಸ್ ಒನ್ಸ್, ಪ್ರತಿಯೊಂದು ಸ್ಟೇಷನ್ ಸಹ 15 ಮಿನಿಟ್ಸ್ ಒಂದ್ಸಲ ಕಳಿಸ್ತಾ ಇರ್ತವೆ, ಅದು 15 ಅಂತ ಹಾಕ್ಬೋದು. ಮತ್ತು AMC ಸ್ಥಿತಿನೂ ಸಹ ನಾವು DD ಪ್ರೊಫೆಷನಲ್ಗೆ ಕಳಿಸಿರ್ತಕ್ಕಂತಹ ಒಂದು PDF ಶೀಟ್ನಲ್ಲಿ ಅದು ವೆದರ್ ಇಟ್ ಇಸ್ ಅಂಡರ್ AMC ಆರ್ ನಾಟ್ ಅಂಡರ್ AMC ಅನ್ನೋದು ಮೆನ್ಷನ್ ಮಾಡಿರ್ತೀವಿ, ಅದನ್ನು ನೋಡ್ಕೊಂಡು ಹಾಕ್ಬೋದು. ನಿರ್ವಹಣಾ ಲಾಗ್ಬುಕ್ ಲಭ್ಯತೆ ಅದನ್ನು ಸಹ ಟೆಕ್ನಿಷಿಯನ್ ನೋಡ್ಕೊಂಡು ಕೇಳ್ಕೊಂಡು ಹೇಳಿ. ಮತ್ತು ಕೊನೆಯ ನಿರ್ವಹಣಾ ದಿನಾಂಕ ಅದನ್ನು ಸಹ ಟೆಕ್ನಿಷಿಯವರು ಕೇಳಿದ್ರೆ ಕಂಪ್ನಿಯವ್ರು ಯಾವಾಗ ಟೆಕ್ನಿಷಿಯನ್ನ ಆ ಒಂದು ಸ್ಟೇಷನ್ಗೆ ಕಳಿಸಿರ್ತಾರೆ ಅದು ಸಹ ಅವ್ರ ಹತ್ರನ ವಿಚಾರಿಸಿ ಆನಂತರ ಅವರು ಹೇಳ್ತಕ್ಕಂಥ ದಿನಾಂಕ ಸರಿಯಾಗಿದೆಯಾ ಅಂತ ಗ್ರಾಮ ಪಂಚಾಯತಿ ಫೀಲ್ಡ್ಸ್ನ ವಿಚಾರಿಸಿ ಆಮೇಲೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಕ್ಯಾಲಿಬ್ರೇಷನ್ ಸ್ಥಿತಿ ನಾನು ಆಗಲೇ ಹೇಳಿದ್ನಲ್ಲಾಗೆ ಕ್ಯಾಲಿಬ್ರೇಷನ್ ಕರೆಕ್ಟಾಗಿ ಆಗ್ತಾಯಿದೆಯಾ. ಇನ್ ಕೇಸ್ ಆಗ್ತಾಯಿಲ್ಲ ಅಂದರೆ ನೀವು ಅಲ್ಲೇ ಹೇಳಿದಾಗೆ ಆ ಒಂದು 8.9 mmಗೆ ಸ್ಫಟಿಕ ಮತ್ತು 14 mmಗೆ
14 mm ಈ ಇಂಜಿನ್ ಕಂಪ್ನಿಯವರು ವರ್ಕ್ ಆಗೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ವರ್ಕ್ ಆಗ್ತಾ ಇದೆಯಲ್ವ ಅಂತ. ಇನ್ ಕೇಸ್ ವರ್ಕ್ ಆಗ್ತಾಯಿಲ್ಲ ಅಂದರೆ ಆ ಒಂದು ಕ್ವಾಂಟಿಟಿಗೆ ಟಿಪ್ಪಿಂಗ್ ಆಗ್ತಾಯಿಲ್ಲ ಅಂದರೆ ಅದನ್ನು ಅಲ್ಲೇ ಟೆಕ್ನಿಷಿಯನ್ ಮೂಲಕ ಸರಿ ಮಾಡಿಸಿ. ಉಪಕರಣಗಳ ಮತ್ತು ಅಕ್ಕಪಕ್ಕ ಪ್ರದೇಶದ ಸ್ವಚ್ಛತೆ. ಈ ಟೆಲಿಮೆಟ್ರಿಕ್ ರೈನ್ ಗೇಜ್ ಹಾಕಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು ಸಲ ಏನಾಗಿರುತ್ತೆ ಅಂದರೆ ಸುತ್ತಮುತ್ತ ಗಿಡಗಳು ಬೆಳ್ಕೊಂಡಿರ್ತವೆ ಅಥವಾ ಪಾಚಿ ಕಟ್ಕೊಂಡಿರುತ್ತೆ. ಹೀಗೆ ಇದನ್ನು ಹೇಗೆ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ ಗ್ರಾಮ ಪಂಚಾಯತಿಯವರು ಅದನ್ನು ನೋಡಿಕೊಂಡು ನೀವು ಸುತ್ತಮುತ್ತ ಸ್ವಚ್ಛತೆ ಹೇಗಿದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಪೂರ್ಣ ಮಟ್ಟದಲ್ಲಿ ಕಾರ್ಯನಿರ್ವಹಣೆ, ಯಾವುದೇ ಬಗೆಹರಿಸಬೇಕಾದ ನ್ಯೂನತೆಗಳಿಲ್ಲ, ಹೌದೋ ಇಲ್ಲವೋ ಅಂತ ಬರೀರಿ. ದುಸ್ಥಿತಿಯಲ್ಲಿರುವ ಟಿ ಆರ್ ಜಿಗಳು ಇದ್ದರೆ ಎಸ್, ಯಾಕೆ ದುಸ್ಥಿತಿಲಿದ್ದಾವೆ ಅದಕ್ಕೆ ಕೆಳಕಂಡ ಕಾರಣಗಳನ್ನ ನೋಡಿ ಚೂಸ್ ಮಾಡಿ ಬರೀರಿ. ಸ್ಥಳಾಂತರದ ಅವಶ್ಯಕತೆ ಇದೆ. ನಾನು ನಿಮ್ಗೆ ಆವಾಗಲೇ ಹೇಳಿದಾಗೆ ಸ್ಥಳಾಂತರದ ಅವಶ್ಯಕತೆ ಇದೆಯಾ, ಏನಕ್ಕೆ ಅಂತಂದರೆ ಇನ್ ಕೇಸ್ ಶೇಡಿಂಗ್ ಏನಾದ್ರು ಆಗಿತ್ತು ಅಂತಂದರೆ ಸುತ್ತಮುತ್ತ ಬಿಲ್ಡಿಂಗ್ ಕಟ್ಟಿದರೆ ಮರಗಳು ಬೆಳೆದರೆ ಆವಾಗ ಸ್ಥಳಾಂತರದ ಅವಶ್ಯಕತೆ ಹೌದು ಇಲ್ಲ ಅಂತ ಬರೀರಿ. ಭೌತಿಕ ಹಾನಿ, ಫಿಸಿಕಲ್ ಡ್ಯಾಮೇಜ್ ಏನಾದ್ರು ಆಗಿದರೆ ಎಸ್, ಮೌಂಟಿಂಗ್ ಗ್ಯಾಸ್ ಡ್ಯಾಮೇಜ್ ಆಗಿದರೆ, ಡಾಟಾ ಲಾಗರ್ ಡ್ಯಾಮೇಜ್ ಆಗಿದರೆ, ಅಥವಾ ಸೋಲಾರ್ ಪ್ಯಾನಲ್ ಡ್ಯಾಮೇಜ್ ಆಗಿದರೆ, ಈ ಫನಲ್ ಡ್ಯಾಮೇಜ್ ಆಗಿದರೆ, ಅಥವಾ ವೈರ್ಗಳೇನಾದ್ರು ಕಟ್ಟಾಗಿದ್ದರೆ ಅದನ್ನು ಸಹ ಮೆನ್ಷನ್ ಮಾಡಿ. ಭೌತಿಕ ಹಾನಿ. ಕಳಪೆ ಸ್ಥಳದ ಆಯ್ಕೆ. ನಮ್ಮ KSNDMCಯಿಂದ ಸ್ಟೇಷನ್ನ ಸೆಲೆಕ್ಟ್ ಮಾಡೋದಕ್ಕಿಂತಲೂ ಸೆಲೆಕ್ಟ್ ಮಾಡಬೇಕಾದ್ರೆ ಏನಾದ್ರು ಕಳಪೆ ಸ್ಥಳನ ಸೆಲೆಕ್ಟ್ ಮಾಡಿದರೆ ಅದನ್ನು ಸಹ ನೀವು ಮೆನ್ಷನ್ ಮಾಡ್ಬೋದು ಇಲ್ಲಿ. ನಿರ್ವಹಣೆ ಕೊರತೆ. ಫ್ರೀಕ್ವೆಂಟಾಗಿ ಇವರು ನಮ್ಮ ಟೆಕ್ನಿಷಿಯನ್ಗಳಾಗಲಿ ಅಥವಾ ವೆಂಡರ್ ಸಂಸ್ಥೆಗಳಾಗಲಿ ಅವರು ಸರಿಯಾಗಿ ಬಂದು ವಿಸಿಟ್ ಮಾಡ್ತಾರೆ, ನಿರ್ವಹಣೆ ಆಗದೆ ನಿರ್ವಹಣೆ ಕೊರತೆ ಅಂತ ಹೌದು ಇಲ್ಲ ಅಂತ ಮೆನ್ಷನ್ ಮಾಡ್ಬೋದು. ಕಳ್ಳತನ, ಆಬ್ವಿಯಸ್ಲಿ ಮೊದಲು ಹೇಳಿದಾಗೆ ಕಳ್ಳತನ ಆಗಿದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಇತರ ಕಾರಣಗಳು, ಈ ಹೇಳಿರತಕ್ಕಂತಹ ರೀಸನ್ಗಳನ್ನು ಹೊರತಾಗಿ ಇನ್ನೂ ಏನಾದರೂ ಕಾರಣಗಳಿದ್ರೆ ಅದನ್ನು ಸಹ ನೀವು ಇಲ್ಲಿ ಗಮನಕ್ಕೆ ತರಬಹುದು ಈ ಒಂದು ಆಪ್ಷನ್. ಇದ್ರ ಮೂಲಕ ತುರ್ತು ಕ್ರಮ. ಇದಕ್ಕೆ ತುರ್ತು ಕ್ರಮ ಏನು ಕೈಗೊಳ್ಳಬಹುದು ಇನ್ ಕೇಸ್ ಸರಿಯಾಗಿ ವರ್ಕ್ ಆಗದೇನೆ ಅಥವಾ ಡ್ಯಾಮೇಜ್ ಆಗಿದರೆ, ಕಳ್ತನ ಏನೇ ಆಗಿದ್ರೆ ಮೇಲ್ಗಡೆ ಸಮಸ್ಯೆಗಳಿಗೆ ಏನು ತುರ್ತು ಕ್ರಮನ ಕೈಗೊಳ್ಳಬಹುದು ಅದು. ಸೊ ಈ ಅಂಶಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಹೀಗೆ ಒಂದು ಟೆಲಿಮೆಟ್ರಿಕ್ ರೈನ್ ಗೇಜ್ ಅಂದರೆ ಮಳೆ ಮಾಪನ ಯಂತ್ರನ ಹೇಗೆ ಪರಿಶೀಲನೆ ಮಾಡಬೇಕು ಅನ್ನೋದು ಈ ಮೂಲಕ ನಾವು ನಿಮಗೆ ತಿಳಿಸಿದ್ದೀವಿ.